ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹವಾಮಾನದ ಬದಲಾವಣೆ ಮತ್ತು ಅದರ ಮುಖ್ಯತೆಯ ಬಗ್ಗೆ ಮಾತನಾಡುವುದನ್ನು ಮತ್ತು ಹವಾಮಾನ ಪ್ರತಿಕ್ರಿಯೆ ಚಕ್ರವೆಂದರೆ ಏನು ಎಂದು ಹೇಳುವುದು. ಹವಾಮಾನ ಬದಲಾವಣೆ ಎಂದರೆ ಏನು? ಒಂದು ಪ್ರದೇಶದ ತಾಪಮಾನವು ಅದರ ಮಳೆಯ ಮೊತ್ತವು ಕೆಲವು ವರ್ಷಗಳಲ್ಲಿ ಬದಲಾವಣೆಗೊಂಡರೆ ಆ ಬದಲಾವಣೆಯ ಫಲಿತಾಂಶವನ್ನು ನಾವು ಹವಾಮಾನದ ಬದಲಾವಣೆ ಎಂದು ಹೇಳುತ್ತೇವೆ. ಮನುಷ್ಯನು ಅಸಾಮಾನ್ಯವಾದ ಕ್ರಿಯೆಗಳನ್ನು ಮಾಡಿ ಈ ಬದಲಾವಣೆಯ ವೇಗವನ್ನು ಮತ್ತಷ್ಟು ಹೆಚ್ಚಿದ್ದಾನೆ. ಈ ವೇಗವು ನಮ್ಮ ಭೂಮಿಯಲ್ಲಿರುವ ಜೀವಿಗಳಿಗೆ ತುಂಬ ಹಾನಿ ಎಂದು ಕಂಡುಹಿಡಿದಿದ್ದಾರೆ. ಆದರೆ ಮನುಷ್ಯರು ಭೂಮಿಗೆ ಬರಲು ಬಹಳ ಮುಂಚೆ ಹವಾಮಾನದ ಬದಲಾವಣೆಯು ನಡೆಯುತ್ತಿತ್ತು. ಆದರೆ ಇಷ್ಟು ವೇಗದಲ್ಲಿ ನಡೆಯುತ್ತಿರಲಿಲ್ಲ. ಅದರಿಂದ ಜೀವಿಗಳು ಸತ್ತು ಬಿದ್ದರೂ ಕೂಡ ಅದು ಎವಲ್ಯೂಷನ್ ಅಂತಾರಲ್ಲ, ಅದನ್ನು ಅದಷ್ಟು ನಿಲ್ಲಿಸಿಲ್ಲ. ಆದರೆ ಈ ವೇಗವು ಎಲ್ಲ ಜೀವವನ್ನು ಭೂಮಿಯಿಂದ ತೆಗೆಯಬಹುದು ಎಂದು ಹೇಳುತ್ತಾರೆ. ಈ ಹವಾಮಾನದ ಬದಲಾವಣೆಯ ಕಾರಣಗಳೇನು ಎಂದು ಕೇಳಿದರೆ, ಹಸಿರು ಮನೆಯ ಅನಿಲಗಳು ಎನ್ನುವುದು ಒಂದು ಅತಿ ಮುಖ್ಯವಾದ ಕಾರಣವಾಗುತ್ತದೆ. ಹಸಿರು ಮನೆ ಅನಿಲಗಳು ಎಂದರೆ ಯಾವುದು ಎಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಝೋನ್, CFC, ವಾಟರ್ ವೇಪರ್ ಮತ್ತಷ್ಟು ಅನಿಲಗಳನ್ನು ನಾವು ಹಸಿರುಮನೆ ಅನಿಲಗಳು ಎಂದು ಹೇಳುತ್ತೇವೆ. ಈ ಹಸಿರುಮನೆ ಅನಿಲಗಳು ಏನು ಮಾಡುತ್ತೆ ಎಂದರೆ, ಸೂರ್ಯದಿಂದ ಬರುವ ಶಾಖವನ್ನು ಅದು ಸಿಕ್ಕಿಸಿ ಅದರ ಪ್ರತಿಘಟನೆಯನ್ನು ನಿಲ್ಲಿಸಿ ಅದನ್ನು ಮತ್ತೆ ಭೂಮಿಗೆ ಕೊಡುತ್ತದೆ. ಈ ಭೂಮಿಗೆ ಕೊಡುವುದರಿಂದ ಭೂಮಿಯ ತಾಪಮಾನವು ಮತ್ತಷ್ಟು ಏರಿ ಅದರ ಹವಾಮಾನವನ್ನು ಬದಲಾಯಿಸುತ್ತದೆ. ಆದರೆ ಈ ಹಸಿರುಮನೆ ಅನಿಲಗಳು ಮಾನವನ ಕ್ರಿಯೆಯಿಂದ ಬಂದ ಕಾರಣ ಎಂದು ಹೇಗೆ ಹೇಳುತ್ತಾರೆ ಎಂದರೆ, ಮಾನವನು ಉದ್ಯಮದಲ್ಲಿ ನಡೆಯುವ ಕ್ರಿಯೆಗಳಿಂದ ಹೊರಗೆ ಬರುವ ಅನಿಲಗಳು ಈ ಹಸಿರುಮನೆ ಅನಿಲಗಳಾಗುತ್ತದೆ. ಇದು ಕಳೆದ 300 ವರ್ಷಗಳಿಂದ ಅತಿ ಶೀಘ್ರವಾಗಿ ಅತಿ ವೇಗದಲ್ಲಿ ವಾತಾವರಣದಲ್ಲಿ ಹೆಚ್ಚಾಗಿದೆ. ಇದರಿಂದ ವಾತಾವರಣದ ತಾಪಮಾನವು ಅತಿ ವೇಗದಲ್ಲಿ ಹೆಚ್ಚಾಗಿದೆ. ಈಗ ಒಂದು ಅಪ್ರಾಕ್ಸಿಮೇಷನ್ ಅಂತಾರಲ್ಲ, ಅದರಲ್ಲಿ ಹೇಳಿದರೆ 2.2 ಟ್ರಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ. 2.2 ಟ್ರಿಲಿಯನ್ ಟನ್ಸ್ ಅಂದರೆ 2200 ಕೋಟಿ ಕಿಲೋಗ್ರಾಮ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಮಾನವನು ಈಗಾಗಲೇ ನಮ್ಮ ವಾತಾವರಣಕ್ಕೆ ಬಿಡುತ್ತಿದ್ದೀವಿ ಎಂದು ಹೇಳಿದ್ದಾರೆ. ಈ ಹವಾಮಾನದ ಬದಲಾವಣೆಯು ಭಾರತದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಇಟ್ಟಿದೆ. ಏನೆಂದರೆ, ಭಾರತವು ಈಗಾಗಲೇ ಒಂದು ಬಿಸಿ ಪ್ರದೇಶ. ಅಲ್ಲಿ ತಾಪಮಾನವು ಈಗಾಗಲೇ ಸ್ವಲ್ಪ ಹೆಚ್ಚಿದೆ. ಇನ್ನು ಮತ್ತಷ್ಟು ಹೆಚ್ಚಿದರೆ ಅದು ಮಾನವನಿಂದ ತಡೆಯಲು ಕೂಡ ಆಗದೇ ಇರಬಹುದು. ಅದೇ ಥರ ಮಳೆಯು ಕೂಡ ಈಗ ಮಳೆಯ ಭವಿಷ್ಯವನ್ನು ಹೇಳಕ್ಕೆ ಆಗುತ್ತಾನೇ ಇಲ್ಲ. ಮುಂಚೆ ಒಂದು 20-30 ವರ್ಷಗಳ ಮುಂಚೆ ಮಳೆಗಾಲದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾಗಗಳಿಗೂ ಸಮವಾಗಿ ಮಳೆ ಬರುತ್ತಿತ್ತು. ಆದರೆ ಈಗ ಕೆಲವು ಕಡೆ ಬರಹವು ಅತಿ ಹೆಚ್ಚಿನ ಪ್ರಭಾವದಲ್ಲಿದೆ, ಕೆಲವು ಕಡೆ ಪ್ರವಾಹವು ಅತಿ ಹೆಚ್ಚು ಪ್ರಭಾವದಲ್ಲಿದೆ. ಇದರ ಭವಿಷ್ಯವನ್ನು
ಭವಿಷ್ಯವಂತರಿಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಹವಾಮಾನದ ಭವಿಷ್ಯವಂತರಿಗೆ ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಭಾರತದಲ್ಲಿ 60% ವ್ಯವಸಾಯವು ಮಳೆಯ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಮಳೆ ಬರದೇ ಇದ್ದರೆ ಅಥವಾ ಮಳೆಯ ಮೊತ್ತವು ಚೇಂಜ್ ಆದರೆ ಅದು ವ್ಯವಸಾಯದ ಮೇಲೆ ಅತಿ ದೊಡ್ಡ ಪರಿಣಾಮವು ಇಡುತ್ತೆ. ಇದು ನಮ್ಮ ದಕ್ಷಿಣ ಭಾರತವನ್ನು ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಹಿಮಾಲಯದ ಮಂಜುಗಡ್ಡೆಗಳನ್ನು ಕರಗಿಸಿ ಅಲ್ಲಿನ ವ್ಯವಸಾಯವನ್ನು ಕೂಡ ತುಂಬಾ ಪರಿಣಾಮ ಮಾಡ್ತಾ ಇದೆ. ವಿಶ್ವದಲ್ಲಿ ಕೆಲವರು ಅವರ ಪ್ರದೇಶದಲ್ಲಿ ತಾಪಮಾನದ ಬದಲಾವಣೆಯು ಅಷ್ಟೊಂದು ಇಲ್ಲವೆಂದು ನೋಡಿ ಇಡೀ ವಿಶ್ವದಲ್ಲೇ ಏನು ನಡೀತಾ ಇಲ್ಲ ಎಂದು ತಿಳ್ಕೊಂಡಿದ್ದಾರೆ. ಬಟ್ ಆದರೆ ಅದು ನಿಜ ಅಲ್ಲ. ಅದನ್ನು ನಾವು ಯಾರೂ ತಿಳ್ಕೊಳ್ಬಾರ್ದು. ನಮ್ಮ ಪ್ರದೇಶದಲ್ಲಿಯೇ ಅಷ್ಟೊಂದು ಬದಲಾವಣೆ ಇಲ್ಲದಿದ್ದರೂ ಇಡೀ ವಿಶ್ವದಲ್ಲಿ ಅದು ನಡೀತಾ ಇದೆ ಎಂದು ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡಬೇಕು. ಜಾಗತಿಕ ತಾಪಮಾನಕ್ಕೆ ಒಂದು ಮುಖ್ಯ ಕಾರಣವಾಗಿರುವುದು ಫೀಡ್ಬ್ಯಾಕ್ ಲೂಪ್ಸ್ ಅಥವಾ ಪ್ರತಿಕ್ರಿಯೆ ಚಕ್ರ ಅಂತ. ಪ್ರತಿಕ್ರಿಯೆ ಚಕ್ರ ಎನ್ನುವುದು 2 ವಿಧದಲ್ಲಿದೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಪ್ರತಿಕ್ರಿಯೆ ಚಕ್ರ. ಪ್ರತಿಕ್ರಿಯೆ ಚಕ್ರ ಎನ್ನುವುದು ಕ್ರಿಯೆಗೂ ಪ್ರತಿಕ್ರಿಯೆಗೂ ಮಧ್ಯದಲ್ಲಿರುವ ಚಕ್ರ. ಪಾಸಿಟಿವ್ ಪ್ರತಿಕ್ರಿಯೆ ಚಕ್ರದಲ್ಲಿ ಕ್ರಿಯೆಯು ಪ್ರತಿಕ್ರಿಯೆಯನ್ನು ಹೆಚ್ಚುತ್ತದೆ, ಅದೇ ಸಮಯ ಪ್ರತಿಕ್ರಿಯೆಯು ಕ್ರಿಯೆಯನ್ನು ಹೆಚ್ಚುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಕೆಲಸ ಮಾಡುವುದು ಅಥವಾ ಸುಮ್ಮನೆ ಕುಳಿತಿರುವುದು. ಸೋಮಾರಿತನದಿಂದ ಸುಮ್ಮನೆ ಕೂತಿರುವಾಗ ನಮಗೆ ಕೆಲಸ ಮಾಡಬೇಕೆಂದು ಅನಿಸುವುದಿಲ್ಲ. ಅದೇ ಥರ ನಾವು ಇನ್ನಷ್ಟು ಸೋಮಾರಿ ಆದರೆ ಮತ್ತಷ್ಟು ಕೆಲಸ ಕಮ್ಮಿ ಆಗುತ್ತದೆ, ಮತ್ತಷ್ಟು ಕೆಲಸ ಕಮ್ಮಿ ಆದರೆ ಇನ್ನಷ್ಟು ಸೋಮಾರಿ ಆಗುತ್ತದೆ. ಅದೇ ಥರ ನೆಗೆಟಿವ್ ಪ್ರತಿಕ್ರಿಯೆ ಚಕ್ರವು ಕ್ರಿಯೆಯು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ, ಆದರೆ ಪ್ರತಿಕ್ರಿಯೆಯು ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ತಿನ್ನೋದು. ಹಸು ಆದಾಗ ನಾವು ತಿಂತೀವಿ, ಆದರೆ ತಿಂದಾಗ ಹಸಿವು ಕಡಿಮೆ ಆಗುತ್ತದೆ. ಇದು ನಮ್ಮ ತಿನ್ನೋದನ್ನು ನಿಲ್ಲಿಸಲಿಡುತ್ತೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಬಹುದು. ಈ ಪಾಸಿಟಿವ್ ಪ್ರತಿಕ್ರಿಯೆ ಚಕ್ರಕ್ಕೆ ಒಂದು ಉದಾಹರಣೆ ನೋಡೋಣ. ಕಾರ್ಖಾನೆಗಳಿಂದ ಮತ್ತು ವಾಹನಗಳಿಂದ ಹೊರಸೂಸುವ ಈ ಹಸಿರು ಮನೆ ಅನಿಲಗಳು ವಾತಾವರಣಕ್ಕೆ ಹೋಗುತ್ತೆ. ಈ ವಾತಾವರಣದಲ್ಲಿರೋ ಈ ಹಸಿರು ಮನೆಯ ಅನಿಲಗಳು ನಾವು ಹೇಳಿದ ಹಾಗೆ ಶಾಖವನ್ನು ಸಿಕ್ಕಿಸಿ ಮತ್ತು ವಿಶ್ವದ ತಾಪಮಾನವನ್ನು ಏರಿಸುತ್ತದೆ. ತಾಪಮಾನ ಏರಿದಾಗ ವಿಶ್ವದಲ್ಲಿರುವ ನೀರು ಕುದಿಯುವುದು ಹೆಚ್ಚಿಸುತ್ತದೆ. ಇದರಿಂದ ವಾತಾವರಣದಲ್ಲಿರುವ ನೀರು ಹೆಚ್ಚುತ್ತದೆ. ವಾತಾವರಣದಲ್ಲಿರುವ ನೀರು ಕೂಡ ಒಂದು ಹಸಿರುಮನೆ ಅನಿಲವಾಗಿ ಇರುತ್ತದೆ. ಅದರಿಂದ ಈ ಹಸಿರುಮನೆಯ ಅನಿಲದ ಏರಿಕೆಯು ಹೆಚ್ಚಾದಾಗ ತಾಪಮಾನದ ಏರಿಕೆಯು ಮತ್ತಷ್ಟು ಹೆಚ್ಚಾಗುತ್ತದೆ. ಇದು ನಾವು ಏನು ಹೇಳ್ತೀವಿ ಅಂದರೆ ಇದು ಒಂದು ಪಾಸಿಟಿವ್ ಪ್ರತಿಕ್ರಿಯೆ ಚಕ್ರ ಎಂದು ಹೇಳ್ತೀವಿ. ಈಗ ಇದರಲ್ಲಿ ಫ್ಯಾಕ್ಟರಿ ಮತ್ತು ವಾಹನ ಅಥವಾ ಕಾರ್ಖಾನೆ ಮತ್ತು ವಾಹನಗಳಿಂದ ಬರುವ ನಮ್ಮ ಹಸಿರುಮನೆ ಅನಿಲಗಳನ್ನು ನಾವು ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಈ ಸ್ಟಿಮ್ಯುಲಸ್ಸಿಂದ ಬರುವ ಒಂದು ಪ್ರತಿಕ್ರಿಯೆ ಏನೆಂದರೆ ತಾಪಮಾನದ ಏರಿಕೆ. ಅದನ್ನು ನಾವು ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಈ ತಾಪಮಾನದ ಏರಿಕೆಯಿಂದ ಬರುವುದು ಎಫೆಕ್ಟ್. ಅದಂದರೆ ವಾತಾವರಣದಲ್ಲಿರುವ ನೀರಿನ ಅಂಶ ಹೆಚ್ಚುವುದು ಎಫೆಕ್ಟ್. ಈ ನೀರಿನ ಅಂಶ ಹೆಚ್ಚಿಕೆಯಿಂದ ರೆಸ್ಪಾನ್ಸ್ ಮತ್ತಷ್ಟು ಹೆಚ್ಚುತ್ತದೆ. ಇದು ಪಾಸಿಟಿವ್ ಫೀಡ್ಬ್ಯಾಕ್ಗೆ ಒಂದು ಒಳ್ಳೆಯ ಉದಾಹರಣೆ ಆಗುತ್ತದೆ. ಈಗ ನಾವು ಒಬ್ಬೊಬ್ಬರಿಂದನೂ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವುದು ಎಷ್ಟು ಹೋಗುತ್ತದೆ, ಅದನ್ನು ಕಡಿಮೆ ಮಾಡಲು ನಾವು ಏನು ಮಾಡಬಹುದು ಎಂದು ನೋಡೋಣ. ನಾವು ಫುಡ್ ಚೈನ್ ಅಥವಾ ತಿನ್ನುವ ಚಕ್ರದಲ್ಲಿ ನಮ್ಮ ತಿನ್ನುವಿಕೆಯನ್ನು ಕಮ್ಮಿ ಮಾಡಿದರೆ ಆ ತಿನ್ನುವಿಕೆಯಿಂದ ಬರುವ ಒಂದು ವೇಸ್ಟ್ ಪ್ರಾಡಕ್ಟ್ ಅಥವಾ ತ್ಯಾಜ್ಯ
ಎನ್ನುತ್ತೀವೋ ಅದು ಕಡಿಮೆಯಾಗುತ್ತದೆ. ಅದು ಕಡಿಮೆಯಾದರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿಯಾಗುತ್ತದೆ. ಅದರಿಂದ ತಾಪಮಾನದ ಏರಿಕೆಯೂ ಕೂಡ ಕಮ್ಮಿಯಾಗುತ್ತದೆ. ಮನೆಯಲ್ಲಿ ನಾವು ಆರೆಂಜ್ ಕಲರ್ ಬಲ್ಬನ್ನು ಉಪಯೋಗಿಸೋ ಬದಲು LED ಬಲ್ಬ್ಸನ್ನು ಉಪಯೋಗಿಸಬೇಕು. ಇದರಿಂದ ವಿದ್ಯುತ್ ಉಪಯೋಗ ಕಡಿಮೆಯಾಗುತ್ತದೆ. ವಿದ್ಯುತ್ ಉಪಯೋಗ ಕಡಿಮೆಯಾದರೆ ಮತ್ತಷ್ಟು ಕಾರ್ಬನ್ ಡೈಆಕ್ಸೈಡ್ ಏರಿಕೆ ಕಡಿಮೆಯಾಗುತ್ತದೆ. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಖಾಸಗಿ ವಾಹನವನ್ನು ಉಪಯೋಗಿಸಬೇಕು. ಆವಾಗ ವಾಹನಗಳಿಂದ ಬರುವ ಹೊರಸೂಸುವಿಕೆಯು ಕಮ್ಮಿಯಾಗಿ ಅದರಿಂದ ನಾವು ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಕಡಿಮೆ ಮಾಡಬಹುದು. ಎಲೆಕ್ಟ್ರಿಸಿಟಿಯನ್ನು ಕ್ಲೀನ್ ಎನರ್ಜಿ ಅಥವಾ ಶಾಖದಿಂದ ಬರುವ ಶಕ್ತಿಯನ್ನು ಉಪಯೋಗಿಸುವುದು ಅಥವಾ ನೀರು ಫ್ಲೋ ಆಗುವುದರಿಂದ ಬರುವ ಶಕ್ತಿಯನ್ನು ಉಪಯೋಗಿಸಿ ನಾವು ಅದರ ವಿದ್ಯುತ್ತನ್ನು ನಾವು ಮನೆಯಲ್ಲಿ ಉಪಯೋಗಿಸಿದರೆ ಅದು ಒಂದು ಒಳ್ಳೆಯ ಉಪಾಯ ಎಂದು ಹೇಳುತ್ತಾರೆ. ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕೆಲಸಗಳನ್ನು ಮಾಡಿ ಹವಾಮಾನದ ಬದಲಾವಣೆಯನ್ನು ಕಡಿಮೆ ಮಾಡಿ. ಧನ್ಯವಾದ.